ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಪ್ರಯಾಣಿಕರ ಕ್ಯಾಮೆರಾದಿಂದ ವೈರಲ್ ಆಗಿದೆ ಪೈಲಟ್ ಸಮಯ ಪ್ರಜ್ಞೆ. ಎಸ್, ಮುಂಬೈ ವಿಮಾನ ನಿಲ್ದಾಣದಲ್ಲಿ ಭಾರಿ ಗಾಳಿ ಮತ್ತು ಮಳೆ ನಡುವೆಯೂ ಏರ್ ಇಂಡಿಯಾ ಪೈಲಟ್ ಕ್ಯಾಪ್ಟನ್ ನೀರಜ್ ಸೇಠಿ ವಿಮಾನವನ್ನು ಸುರಕ್ಷಿತವಾಗಿ ಇಳಿಸಿದ ಘಟನೆ ನಡೆದಿತ್ತು. ಈ ಧೈರ್ಯಶಾಲಿ ಸಮಯ ಪ್ರಜ್ಞೆಗೆ ಎಲ್ಲರ ಮೆಚ್ಚುಗೆ ಸಿಕ್ಕಿದೆ. ಮಂಗಳವಾರದ ಈ ಘಟನೆ ವಿಡಿಯೋದಲ್ಲಿ ದಾಖಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪ್ರಯಾಣಿಕರೊಬ್ಬರು ಈ ವಿಡಿಯೋವನ್ನು ತೆಗೆದಿದ್ದು ಪೈಲಟ್ ಅವರ ಸಾಹಸವನ್ನು ನಿಜವಾದ ಹೀರೋ ಎಂದು ಬೋಧಿಸಿದ್ದಾರೆ. ಯಶಸ್ಸು ತಂದುಕೊಟ್ಟ ತಿಮ್ಮಪ್ಪನಿಗೆ ಉದ್ಯಮಿಯಿಂದ ಚಿನ್ನದ ಧನ್ಯವಾದ. ಹೌದು, ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಉದ್ಯಮಿಯೊಬ್ಬರು 140 ಕೋಟಿ ಮೌಲ್ಯದ 121 ಕೆಜಿ ಚಿನ್ನವನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಈ ಬಗ್ಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಂಗಳವಾರ ಅಮರಾವತಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಅವರು ಹೇಳಿದ್ದಾರೆ, ಒಬ್ಬ ಭಕ್ತರು ತಮ್ಮದೇ ಕಂಪನಿಯನ್ನು ಸ್ಥಾಪಿಸಿ ಯಶಸ್ಸು ಗಳಿಸಿದ್ದಾರೆ. ಈ ಯಶಸ್ಸಿಗೆ ಕೃತಜ್ಞತೆ ಸೂಚಿಸಲು ದೇವರಿಗೆ ಈ ಚಿನ್ನವನ್ನು ಕಾಣಿಕೆಯಾಗಿ ನೀಡಲಾಗಿದೆ ಎಂದು ಹೇಳಿದರು. ಕಲೆಕ್ಷನ್ ಕೇಳೋಕೆ ನಿಲ್ಲಿಸಿ ಶಾಸಕರ ಕಣ್ಣಲ್ಲಿ ನಗು ತರಿಸಿದ ಮಕ್ಕಳು. ಹೌದು, ಈ ವರ್ಷ ಗಣೇಶ ಚತುರ್ಥಿಯನ್ನು ಆಗಸ್ಟ್ 27ರಂದು ಆಚರಿಸಲಾಗುತ್ತಿದೆ. ಹಬ್ಬದ ಮುನ್ನೋಟವಾಗಿ ಪುಟ್ಟ ಮಕ್ಕಳು ತಮ್ಮ ಬಡಾವಣೆಯಲ್ಲಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಲು ಹಣ ಸಂಗ್ರಹಿಸಲು ತೊಡಗಿದ್ದಾರೆ. ಅವರು ಬೈಕ್ಗಳಲ್ಲಿ ಮತ್ತು ಕಾರುಗಳನ್ನು ನಿಲ್ಲಿಸಿ ಕಲೆಕ್ಷನ್ ಕೇಳುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಡಿಎಂಕೆ ಪಕ್ಷದ ಶಾಸಕರಾದ ವೈ ಪ್ರಕಾಶ್ ಅವರು ಕಾರಿನಲ್ಲಿ ಹೋಗುತ್ತಿದ್ದಾಗ ಮಕ್ಕಳು ಶಾಸಕರ ಕಾರನ್ನು ನಿಲ್ಲಿಸಿದರು. ಶಾಸಕರು ಕಾರಿನಿಂದ ಇಳಿದು ಮಕ್ಕಳೊಂದಿಗೆ ಕನ್ನಡದಲ್ಲೇ ಮಾತನಾಡಿದರು. ಇದರಿಂದ ಮಕ್ಕಳಲ್ಲಿಯೂ ಜನರಲ್ಲಿಯೂ ಸಂತೋಷ ಉಂಟಾಯಿತು. ಅವರು ಮಕ್ಕಳಿಗೆ 100 ನೀಡಿ ಗಣೇಶ ಕೂರಿಸಿ ಖುಷಿ ಪಡಿ ಎಂದು. ಮಕ್ಕಳು ಅವರ ಶಾಸಕರೆಂದು ಗೊತ್ತಿರಲಿಲ್ಲ. ನಂತರ ಶಾಸಕರು ತಮ್ಮ ಹೆಸರು ಹೇಳಿದರು. ಮಕ್ಕಳು ಆಶ್ಚರ್ಯದಿಂದ ನೀವು ಶಾಸಕರಾ ಎಂದು ಖುಷಿಯಿಂದ ಪ್ರತಿಕ್ರಿಯಿಸಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದ್ದು ಶಾಸಕರ ಕನ್ನಡ ಪ್ರೀತಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಬೆಟ್ಟಿಂಗ್ ಆಗಿ ಆಟ ಆಡಿದರೆ ಲಕ್ಷದವರೆಗೆ ದಂಡ ಮತ್ತು ವರ್ಷಗಟ್ಟಲೆ ಜೈಲು. ಎಸ್, ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಹಣಕ್ಕಾಗಿ ಆಡುವ ಗೇಮ್ಗಳಿಗೆ ಕಠಿಣ ನಿಯಮ ತರಲು ಮುಂದಾಗಿದೆ. ಇವುಗಳನ್ನು ನಿಯಂತ್ರಿಸಲು ಹೊಸ ಮಸೂದೆ ಮಂಡನೆಯಾಗಿದೆ. ಹಣದ ಪಾಡಿಗೆ ಆಟ ಆಡಿದರೆ ಅಥವಾ ಅದನ್ನು ಪ್ರಸಾರ ಮಾಡಿದರೆ ಜೈಲು ಮತ್ತು ದಂಡ ಅನಿವಾರ್ಯ. ಆನ್ಲೈನ್ ಬೆಟ್ಟಿಂಗ್ ಅಪರಾಧವೆಂದು ಪರಿಗಣಿಸಲಾಗುವುದು. ಯಾರಾದರೂ ಇಂಥ ಆಟಗಳನ್ನು ಪ್ರಚಾರ ಮಾಡಿದರೆ ಅಥವಾ ಹಣಕಾಸು ವಹಿವಾಟು ಮಾಡಿಕೊಂಡರೆ ಕೂಡಲೇ ಜೈಲು ಶಿಕ್ಷೆ ಇರುತ್ತದೆ. ಶಿಕ್ಷೆಗಳು ಹೀಗಿರುತ್ತವೆ: ಆಟವನ್ನು ಒದಗಿಸಿದರೆ 3 ವರ್ಷ ಜೈಲು, 1 ಕೋಟಿ ರೂಪಾಯಿ ದಂಡ. ನಂತರ ಜಾಹೀರಾತು ಮಾಡಿದರೆ 2 ವರ್ಷ ಜೈಲು, 50 ಲಕ್ಷ ರೂಪಾಯಿ ದಂಡ. ಮತ್ತು ಹಣಕಾಸಿನ ವ್ಯವಹಾರ ಮಾಡಿದರೆ 3 ವರ್ಷ ಜೈಲು, 1 ಕೋಟಿ ರೂಪಾಯಿ ದಂಡ. ಹಾಗೆ ಇದೇ ಮಸೂದೆ ಸೆಲೆಬ್ರಿಟಿಗಳು, ಇನ್ಫ್ಲುಯೆನ್ಸರ್ಗಳು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂಬುದನ್ನು ಒತ್ತಿ ಹೇಳುತ್ತದೆ. 2022ರಿಂದ 1400ಕ್ಕೂ ಹೆಚ್ಚು ಅಕ್ರಮ ಬೆಟ್ಟಿಂಗ್ ಆಪ್ಗಳು ಈಗಾಗಲೇ ನಿಷೇಧಿಸಲಾಗಿದೆ. ಈ ಹೊಸ ಕಾಯ್ದೆಯಿಂದ ಮಕ್ಕಳಿಂದ ಪ್ರಾಯೋಜಕರು ಎಲ್ಲರನ್ನೂ ಆನ್ಲೈನ್ ಗೇಮ್ ವ್ಯಸನದಿಂದ ಕಾಪಾಡಲು ಉದ್ದೇಶಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.